ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡ್ರಿ. ಬರ್ರಿ ಇವತ್ತು ಬೆಳಗ್ಗೆ 6:45 ಆಗೈತೆ ನೋಡ್ರಿ. ಲಾಗ್ ಚಲೋ ಮಾಡಾಕತ್ತೀನಿ. ಇವತ್ತು ಶುಕ್ರವಾರ ಅಲ್ರಿ. ಗ್ಯಾಸ್ ಕಟ್ಟಿ ತೊಳ್ಕೊಂಡಿನಿ, ಒಲೆ ತೊಳ್ಕೊಬೇಕ್ರಿ. ಇನ್ನು ಒಲೆ ತೊಳೆದಿನ್ರಿ. ಇದಿಷ್ಟು ಒರೆಸ್ಕೋಬೇಕ್ರಿ. ನಾ ಮನೆ ಒರೆಸ್ಬೇಕಂತ ನೀರು ಇಟ್ಟಿನ್ರಿ. ಇಲ್ಲೇ ಮನೆ ಒರೆಸ್ಬೇಕ್ರಿ ನೋಡ್ರಿ. ಎಲ್ಲ ಅಡುಗೆ ಮನೆ ಕ್ಲೀನಾಗಿತ್ತು. ಒರೆಸಿದ್ನಿ ಅಂದ್ರೆ ಆತು ನೋಡ್ರಿ. ಇನ್ನು ಬಾಂಡೆನೂ ಅದಾವು. ಹಿಂದಿನ ಕಸ ಗುಡಿಸಿಲ್ಲ, ಬಾಂಡೆ ಅದಾವು. ಹಿಂದಿನ ಹೋಗಿಲ್ರಿ. ಅಡುಗೆ ಮನೆ ಒಂದು ಒರೆಸ್ಕೊಂಡು ಹಿಂದೆ ಕಸ ಗುಡಿಸಿ ಬಾಂಡೆ ತಿಕ್ಕಿ ಇನ್ನು ಪಡ್ಸಾಲಿನೂ ಏನು ಕಸನ ಹೊಡ್ಸಿ ಹುಡುಗಿಲ್ಲ ನೋಡ್ರಿ. ಕುಮಾರ ಶ್ರಾವಣಿ ಎದ್ದಾರಿ. ಎಲ್ಲ ಹಾಸಿಗೆ ಹಾಗೆ ಅದಾವ್ರಿ. ಮನೆ ತುಂಬ ಸಾಮಾನು ಹ್ಯಾಂಗೆ ಹೋದ ನೋಡ್ರಿ. ಆಟ ಆಡೋದು. ಕುಮಾರ್ ಎದ್ದ ನೋಡ್ರಿ. ಇಲ್ಲೆದ್ದು ಹೋಮ್ವರ್ಕ ಬರೆಯಾಕತ್ತಾನ್ರಿ. ಅವ ಏನು ಬರಿತಾನೆ ಕೇಳ್ರಿ. ಹಾಯ್ ಮಾಡಪ್ಪಾಜಿ. ಕೈ ಅಪ್ಪಾಜಿ ಹಾಯ್ ರೀ ಅನ್ಬೇಕು. ಹಾಯ್ ರೀ ಏನು ನಾ ಮಾತಾಡಕ ನಾಳೆಗೆ ಒಳ್ಳಾಡಲ್ರಿ. ಅವ್ರು ಮಾತಾಡಕ ಹಿಂಗಾಗಿ ಮಾತಾಡಲ್ರಿ. ಅವ ನಾ ಎಲ್ಲದಲ್ಲೇ ಎಲ್ಲ ಕೆಲಸ ಐತ್ರಿ. ಅಂಗಳ ಕಸ ಗುಡ್ಸಿನ್ರಿ ನಾ ಎಲ್ಲ. ಇವಾಗ ನೋಡ್ರಿ ಅಂಗಳ ಎಲ್ಲ ಕಸ ಗುಡ್ಸಿನಿ. ರಂಗೋಲಿ ಹಾಕೊಂಡೆ ಒಳ್ಯಾಕೆ ಬರ್ತೀನಿ ರೀ ನಾ. ಯಾಕಂದ್ರೆ ಮುಂಜಾನೆದ್ದು ಸೂರ್ಯ ಬರ್ರಾಗನೇ ಕಸ ಹುಡುಗಿ ರಂಗೋಲಿ ಹಾಕ್ಬೇಕು ಅನ್ನೋದು ಹಳ್ಳಿ ಕಡೆ ನೋಡ್ರಿ ಪದ್ಧತಿ. ಅದಕ್ಕೆ ಮೊದಲು ಕಸ ಗುಡಿಸಿ ರಂಗೋಲಿ ಹಾಕೊಂಡ ಒಳ್ಯಾಕೆ ಬರ್ತೀನಿ ರೀ. ಶ್ರಾವಣಿನೂ ಇನ್ನೂ ಹೋಮ್ವರ್ಕ್ ಐತ್ರಿ. ಇನ್ನೂ ಹೋಮ್ವರ್ಕ್ ಬರೆಯಾಕತ್ತ. ಅವು ಕಲರ್ಸ್ಗಳು ಅಂತೇಳಿ ಕಲರ್ಸ್ಗಳು 25 ಬರ್ಕೊಂಬ ಅಂತ ಯಾರಂತ್ರಿ. ನಾನೇ ಬರ್ಕೊಟ್ಟಿನಿ ರೀ. ಆಕೆ ಗೊತ್ತಾಗಲ್ಲ ಅಂತೇಳಿ ಫೋನೇ ನೋಡಿ ನಾ ಬರ್ಕೊಟ್ಟಿನಿ. ಆಕೆ ಬರೆಯಾಕತ್ತ ನೋಡ್ರಿ. ಲಗ್ನವು ಬಂದೈತೆ. ಬರ್ರಿ ನಾನು ಇದಿಟ್ಟು ಮನೆ ವರ್ಷಿ ಸಿಗ್ತೀನಿ ರೀ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ಬೇಕಂತ ಮಾಡೀನಿ ರೀ. ಇವತ್ತು ಹೋಗ್ಬೇಕಂತೀನಿ ರೀ. ನೋಡೋಣ ರೀ. ಹೋಗೋದಾದ್ರೆ ನಿಮ್ಮ ಕೂಡ ಖಂಡಿತ ಶೇರ್ ಮಾಡ್ತೀನಿ ನೋಡಿರಿ. ಹೋಗ್ತೀನಿ ರೀ. ಏನೋ ಹೋಗೋದಂದ್ರೆ ನಿಮಗೂ ಶೇರ್ ಮಾಡ್ತೀನಿ ಅಂತ ನೋಡಿರಿ. ಬರ್ರಿ ಆಮೇಲೆ ಸಿಗ್ತೀನಿ ರೀ. ಮನೆ ವರ್ಷಿ ಎಲ್ಲ ಕಸ ಗುಡಿಸಿ ಎಲ್ಲ ಹಿಂದೆ ಮುಂದೆ ಕ್ಲೀನ್ ಮಾಡಿ ಆಮೇಲೆ ನಿಮ್ಗೂ ಸಿಗ್ತೀನಿ ನೋಡಿರಿ. 8 ಆಗುತ್ತೆ ರೀ ನನಗೆ. ಆಮೇಲೆ ನಿಮ್ಮ 8 ಗಂಟೆ ಸಿಗ್ತೀನಿ ನೋಡಿರಿ. ಮತ್ತೆ ನೋಡಿರಿ ಇವಾಗ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ. ಕುಮಾರ್ ಇಲ್ಲೇ ಬುಕ್ಕ ಇಟ್ಟ ನೋಡಿರಿ. ಶ್ರಾವಣಿನೂ ಬ್ಯಾಗ್ ಇಟ್ಟಾಳ. ಆಕಿನ ಹೋಮ್ವರ್ಕ ಚೆಕ್ ಮಾಡ್ಬೇಕ್ರಿ. ಬರ್ದೀನಿ ಅಂತೇಳಿ ಹೇಳ. ಹೆಂಗೆ ಬರ್ದಾಳ ಹೆಂಗಿಲ್ಲ ಅಂತೇಳಿ ನಾವು ಚೆಕ್ ಮಾಡಿದಾಗನೇ ಗೊತ್ತಾಗೋದ್ರಿ ಅದು. ಕುಮಾರ್ ಇಲ್ಲಿಂತ ನೋಡಿರಿ. ಕುಮಾರ್ದು ಜಾಕಿಲ್ಲ, ಶ್ರಾವಣಿದು ಜಾಕಿಲ್ಲ. ನೀರು ಕಾಯಕ್ಕೆ ಹಾಕ್ಬೇಕಂತ ನೀರು ತುಂಬಿಟ್ಟಿನಿ ರೀ. ಕೊಯ್ಲು ಹಾಕಬೇಕು ಹಂಗೆ. ಮತ್ತು 8-13 ನಿಮಿಷ ಆಗೈತೆ ನೋಡಿರಿ. ಇಷ್ಟು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಒಂದಿಷ್ಟು ಕೊತ್ತಂಬರಿನ ಎಲ್ಲ ಒಣಗೈತೆ ರೀ. ಕರಿಬೇವು ಒಣಗೈತೆ. ಉಪ್ಪಿಟ್ಟು ಮಾಡಿದ್ರಾತಂತೆ ಹೋಳು ರೆಡಿ ಮಾಡೀನಿ ರೀ. ಮತ್ತು ಹಂಗೆ ಇವತ್ತು ಶುಕ್ರವಾರ ಅಲ್ರಿ. ಗ್ಯಾಸ್ ಪೂಜೆ ಮಾಡ್ಕೊಂಡೀನಿ ರೀ. ಒಲೆ ತೊಳ್ಕೊಂಡಿದ್ದೆ, ಒಲೆ ಪೂಜೆ ಮಾಡಿದೆ, ಗ್ಯಾಸ್ ಪೂಜೆ ಮಾಡಿದೆ, ಬಾಂಡೆನೂ ತಿಕ್ಕಿ ನೋಡಿರಿ. ಇವಾಗ ನೋಡಿರಿ ಇಲ್ಲೇ ಹಿಂದೆಲ್ಲ ಕ್ಲೀನ್ ಆಗೈತೆ. ಮನೆ ಹಿಂದೂ ಎಲ್ಲ ಕ್ಲೀನ್ ಮಾಡೀನಿ ರೀ. ಬಾಂಡೆನೂ ತಿಕ್ಕೊಂಡಿನಿ. ಬಟ್ಟೆ ಒಗಿಬೇಕಂತ ನೀರು ತುಂಬಿಟ್ಟಿನಿ. ಉಪ್ಪಿಟ್ಟು ಮಾಡಿ ಶ್ರಾವಣಿದು ಕುಮಾರ್ದು ಜಳಕ ಮಾಡಿಸಿ ನಾನು ಮುದ್ದೆ ಒಳಗೆ ಹೋಗ್ಬೇಕಂತ ರೆಡಿ ಆಗೀನಿ ರೀ. ಹೋಗಕ್ಕೆ ಸಿಗ್ತೀನಿ ರೀ. ಮತ್ತು ಶ್ರಾವಣಿಯರೆಲ್ಲ ಕೆಲಸ ಮುಗಿಸಿ ಹಾಯ್ ರೀ. ನೋಡಿರಿ ನಾ ರೆಡಿ ಆಗೇಬಿಟ್ಟೆ. ಹೋಗಿ ಬಂದುಬಿಡ್ತೀನಿ ರೀ. ಪಾಪ ಅವ್ರ ಮನೆ ಸುಟ್ಟಾತು. ಬಂದು ಹೋದ ಸುಟ್ಟಾತು. ಬರ್ರಿ ಸಿಸ್ಟರ್ ನೀವು ಬರ್ರಿ ನಮ್ಮ ಮನೆಗೆ ಅಂತೇಳಿ ಕರೆಯಾಕತ್ತಾರಿ. ಅವರು ಬಂದು ಹೋಗ್ಯಾರಿ. ನಾನು ಅವ್ರ ಮನೆಗೆ ಹೋಗಿ ನಮ್ಮ ಸಬ್ಸ್ಕ್ರೈಬರ್ ನೋಡಿರಿ. ಅವರು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗಿ ನಾನು ಬರ್ತೀನಿ ರೀ. ಮುದ್ದೆಬಾಳಕ್ಕೆ ಹೋಗ್ತೀನಿ ನೋಡ್ರಿ. ಅವ್ರು ಮುದ್ದೆಬಾಳ್ದವ್ರು ಇಲ್ಲೇ ಸನಿ ಐತ್ರಿ. ಇಲ್ಲೇ ಐತ್ರಿ. ಬರೋಕೆ ಹಿಂಗೆ ಮಾಡ್ತೀರಲ್ರಿ ಸಿಸ್ಟರ್ ಅಂತಂದರು. ಅದಕ್ಕೆ ಇವತ್ತು ಇದ್ದಿದ್ದಿರ್ಲಕ್ಕ ಈಗ 3 ದಿನ ಮನೆಯಾಗಿದ್ರು ನಾ ಟೈಲರಿಂಗ್ ಕೆಲಸ ಏನೂ ಮಾಡಿಲ್ಲ ರೀ. ನಾನು ಹಿಂಗೆ ಕುಂತು ಕಾಲ ಕಳ್ದೀನಿ. ಅದಕ್ಕೆ ಇವತ್ತು ದಿನಕ್ಕೆ ಹೋದ್ರೋಳಿ ನಾಳೆ ಇಂಥ ಟೈಲರಿಂಗ್ ಕೆಲಸ ಮಾಡಿದ್ರಾತು ಹೋದ್ರೋಳಿ ಅಂತೇಳಿ ಇವತ್ತು ಹೋಗಾಕ ತಯಾರಾಗಿ ನೋಡಿರಿ. ಬರ್ರಿ ಹೋಗೋನು ಎಲ್ಲರಿಗೆ. ಅವ್ರನ್ನೂ ನಿಮಗೆ ಮೀಟ್ ಮಾಡಿಸ್ತೀನಿ ರೀ. ಅವ್ರ ಮನೆಯೂ ತೋರಿಸ್ತೀನಿ. ಅಲ್ಲಿ ಅವ್ರು ಏನು ಕೆಲಸ ಮಾಡ್ತಾರೆ. ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ರೀ. 1 ವರ್ಷಲಿಂತನೂ ಪ್ಲ್ಯಾನಿಂಗ್ ಐತಂತ್ರಿ. ಯಾರೂ ಹೇಳ್ಕೊಡಲ್ಲಾಗ್ಯಾರಂತ. ಅದಕ್ಕಾಗಿ ನಾನು ಇನ್ನೂ ಸ್ವಲ್ಪ ಎಡಿಟಿಂಗು ತಮ್ನೇಲು ಗೊತ್ತಾಗವಲ್ದಂತ್ರಿ. ಇವ್ರಿಗೆ ಎಲ್ಲ ಸೆಟ್ಟಿಂಗ್ ಮಾಡಿಕೊಟ್ಟು ಅವ್ರಿಗೆ ವಿಡಿಯೋ ಅಪ್ಲೋಡ್ ಮಾಡ್ಕೇರಿ. ಒಂದು ವಿಡಿಯೋ ಅವ್ರ ಕಿರುಪರಿಚಯ ವಿಡಿಯೋ ಅಪ್ಲೋಡ್ ಮಾಡೇ ಬರ್ತೀನಿ ರೀ. ಅವ್ರಿಗೆ ಹೇಳಿ ಅವ್ರ ಕೈಲಿ ಅಪ್ಲೋಡ್ ಮಾಡಿಸೇ ಬರ್ತೀನಿ. ಅವ್ರಿಗೆ ಸಪೋರ್ಟ್ ಮಾಡ್ರಂತ ನಾ ಹೇಳ್ತೀನಿ ನೋಡಿರಿ. ಬರ್ರಿ ಮುದ್ದೆ ಬಳಕೆ ಹೋಗಿ ಸಿಗ್ತೀನಿ. ಒಂದು ಸ್ವಲ್ಪ ದನಿ ದಪ್ಪ ಆಗೈತೆ ರೀ ನೆಗಡಿ ಬಂದು. ನಾ ರೆಡಿಯಾಗಿ ನೋಡಿರಿ. ಸಿಂಪಲ್ಲಾಗಿ ರೆಡಿ ಆಗ್ತೀನಿ ರೀ ನಾನು. ನೋಡಿರಿ ಸೀರೆ ಹೆಂಗೆ ಕಾಣುತ್ತಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಇದು ಸೀರೆ ಬಂದು ನಡಾಳೆ ಕೊಟ್ಟು ಸೀರೆ ನೋಡಿರಿ. ನಡಾಳೆ ಸೀರೆ ಕೊಟ್ರಲ್ಲ ಅವಾಗ ಆ ಸೀರೆ ನೋಡಿರಿ ಇಂಥ ಬಂದೈತೆ ನನಗೆ. ನಾನು ನಮ್ಮ ಸಬ್ಸ್ಕ್ರೈಬರ್ ಮನೆ ಬಂದು ನೋಡ್ರಿ. ಅದು ಪಾಪು ನೋಡ್ರಿ. ಅವರು ಸಣ್ಣ ಪಾಪು ಇದ್ರೂ ಅವ್ರು ವಿಡಿಯೋ ಯೂಟ್ಯೂಬ್ ಮಾಡ್ಬೇಕನ್ನೋ ಆಸೆ ಐತಲ್ರಿ. ಅದಕ್ಕೆ ಹೇಳ್ಕೊಟ್ರ ಅದನ್ನು ಬಂದೀನಿ ರೀ. ಎಷ್ಟು ಕಷ್ಟದಾಗೂ ನಾವು ಮಾಡ್ತೀವಿ ಅನ್ನೋ ಧೈರ್ಯ ಅವ್ರು ತೊಗೊಂಡಾರಲ್ಲ. ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಬಂದೀವಿ ರೀ. ಆರಾಮದಿರಿಲ್ರಿ? ಆರಾಮದಿ ನೋಡ್ರಿ. ನೋಡ್ರಿ
ಇವನು ನನ್ನ ಮುದ್ದಿನ ಮಗ ಎರಡನೇ ನೋಡ್ರಿ ಇಷ್ಟು ಸಣ್ಣ ಪಾಪು ಐತಂದ್ರೆ ಅವರು ಸಣ್ಣ ಪಾಪು ಇಟ್ಕೊಂಡು ಯೂಟ್ಯೂಬ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ನನಗೆ ಗೊತ್ತಿರಿ ಅದು ಅವ್ರದ್ದು ನೋಡ್ರಿ ಪಾರ್ಲರ್ ನೋಡ್ರಿ ಇದು ಯಾರಾದರೂ ಮುದ್ದೆ ಬಾತಾಕ ಇಲ್ಲಿ ಸುತ್ತಮುತ್ತ ಹಳ್ಳಿಯವ್ರು ಇದ್ರೆ ಬಂದು ಹೋಗ್ಬೋದ್ರಿ ವಿದ್ಯಾನಗರದಾಗ ಐತ್ರಿ ಅವ್ರ ಮನ್ಯಾಗ ಪಾರ್ಲರ್ ಐತ್ರಿ ಅವ್ರದ್ದು ಮತ್ತು ಈ ಥರ ಆರಿ ವರ್ಕ್ ಹಾಕ್ಸ್ತಾರೆ ಬ್ಲೌಸು ನೋಡ್ರಿ ಇಲ್ಲಿ ಅವರೇ ಟಿಚಿಂಗ್ ಮಾಡಿ ಆರಿ ವರ್ಕ್ ಮಾಡಿ ಕೊಡ್ತಾರೆ ಎಲ್ಲ ಮತ್ತು ಅವ್ರದ್ದು ನೋಡ್ರಿ ಅವರು ಒಂದು ಪಾಪ ತೊಗೊಂಡು ಇಷ್ಟೆಲ್ಲ ಕಷ್ಟಪಡ್ತಾರೆ ಸ್ಟೇಷನರಿ ಮಾಡ್ತಾರೆ ಬಟ್ಟೆದು ನಾವು ಹೆಣ್ಮಕ್ಳು ಯಾರಿಗೆ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡ್ಬೇಕಂದ್ರೆ ಇವ್ರು ನೋಡಿ ಕಲ್ಕೋಬೇಕು ನೋಡ್ರಿ ಪಾರ್ಲರ್ ಒಂದು ಬಿಸ್ನೆಸ್ ರೀ ಸ್ಟೇಷನರಿ 2 ಬಿಸ್ನೆಸ್ ರೀ ಬಟ್ಟೆ 3 ಬಿಸ್ನೆಸ್ ಆರಿ ವರ್ಕ್ ಮತ್ತು ಟಿಚಿಂಗು 4-5 ಬಿಸ್ನೆಸ್ ಆಗ್ತರಿ ಮತ್ತು 5 ಬಿಸ್ನೆಸ್ ಮಾಡ್ತಾರೆ ಒಂದು ಮಹಿಳೆ ಇಷ್ಟು ಸಾಧಿಸ್ಕೊಳ್ತಾಳ ಆದರೂ ಯೂಟ್ಯೂಬ್ ಮಾಡಬೇಕು ನಮ್ಮಂಥ ಮಹಿಳೆಯರು ಖಾಲಿ ಇರಬಾರ್ದು ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು ಅಂತ ಅವ್ರು ಮಾಡಾಕತ್ತಾರೆ ನೋಡ್ರಿ ಹಂಗೆ ಅವ್ರ ಉದ್ದೇಶ ಏನಂದ್ರೆ ಅವ್ರು ಏನು ಮಾಡ್ತಾರೆ ವರ್ಕ್ ಅದನ್ನೇ ನಿಮಗೆ ತೋರಿಸ್ಕೊಡ್ತಾರೆ ಅವ್ರ ಚಾನಲ್ದಾಗ ಅಷ್ಟೇ ರೀ ನಾ ಹೆಂಗೆ ನಮ್ಮ ಚಾನಲ್ದಾಗ ಬಟ್ಟೆ ವ್ಯಾಪಾರದ್ದು ಹೆಂಗೆ ತೋರಿಸ್ಕೊಡ್ತೀನಿ ರೀ ಅವರು ಇದೆಲ್ಲ ಹೆಣ್ಮಕ್ಳು ಹೆಂಗಿರಬೇಕು ಹೆಂಗಿಲ್ಲ ನಾವು ಬೆಳಿಬೇಕು ನಾವು ಮುಂದೆ ಬರಬೇಕು ಮನೆಯಲ್ಲಿ ಕುಂತು ಹೆಣ್ಮಕ್ಳು 5 ಬಿಸ್ನೆಸ್ ಮಾಡ್ತಾರಂದ್ರೆ ಇವು ಅಷ್ಟೇ ಅರ್ಥ ಮಾಡ್ಕೊರಿ 5 ಬಿಸ್ನೆಸ್ ಅಂದ್ರೆ ನಾ 2 ಬಿಸ್ನೆಸ್ ಮಾಡ್ಸೋಕೆ ಕಷ್ಟ ಆಗತ್ತೆ ರೀ ಇಟ್ಟು ಸಣ್ಣ ಪಾಪು ತೊಗೊಂಡು ಇಟ್ಟೆಲ್ಲ ಎಲ್ಲ ಇದ್ರಾಗೆ ಎಷ್ಟು ನೀಟಾಗಿ ಇಟ್ಕೊಂಡಾರ ನೋಡ್ರಿ ಅವರು ಇರೋದು ಚಿಕ್ಕ ರೂಮ್ ರೀ ಅದ್ರಾಗೆ ಅಲ್ಲಿ ಬಟ್ಟೆ ಇಟ್ಕೊಂಡಾರಿ ಕಾಟನ್ ಹಾಕೊಂಡಾರ ಬಿಡ್ರಿ ಇಲ್ಲಿ ಫ್ಯಾಷನರ್ ಇಟ್ಕೊಂಡಾರ ಈ ಕಡೆ ರಾಟಿ ಇಟ್ಕೊಂಡಾರ ಈ ಕಡೆ ಬ್ಯೂಟಿ ಪಾರ್ಲರ್ ಇದು ಇಟ್ಕೊಂಡಾರ ತಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು 5 ಬಿಸ್ನೆಸ್ ನಡೆಸ್ಕೊತಾರ ಅಂದ್ರೆ ಅವ್ರು ಎಷ್ಟು ಗ್ರೇಟ್ ಇದ್ದಿರ್ಬೇಕು ಮತ್ತು ಸಣ್ಣ ಪಾಪು ನೋಡ್ರಿ ಅವ್ರ ಕೈಯ ಪಾಪುನ ಐತೆ ನೋಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ ಸಣ್ಣ ಪಾಪು ಇದ್ದವ್ರು ಹೆಣ್ಮಕ್ಳು ಅವ್ರು ಏನೋ ಒಂದು ಆಸೆ ಇಷ್ಟನ್ನು ಮಾಡ್ಕೊತಾನೆ ಯೂಟ್ಯೂಬ್ ಅದು ಮಾಡಬೇಕು ಅದರಿಂದ ಸಕ್ಸಸ್ ಸಿಗಬೇಕು ಅನ್ನೋ ಆಸೆ ಇಟ್ಟಾರಿ ನಿಮ್ಮ ಸಪೋರ್ಟು ನನಗೆ ಎಷ್ಟು ಸಪೋರ್ಟ್ ಮಾಡ್ರಿ ಅಷ್ಟು ಸಪೋರ್ಟ್ ಅವ್ರಿಗೆ ಮಾಡ್ರಿ ಅಂತ ನಿಮ್ಮ ಕೇಳ್ಕೊತೀನಿ ನೋಡ್ರಿ ನಾ ಕೇಳ್ಕೊತೀನಿ ಮಾಡ್ಬೇಕ್ರಿ ಬರ್ರಿ ಅವ್ರನ್ನ ಭೇಟಿ ಮಾಡಿಸ್ತೀನಿ ಬರ್ರಿ ನಿಮ್ಗೂ ಮಾತಾಡ್ಸ್ತೀನಿ ರೀ ಇಲ್ಲೇ ಅವ್ರನ್ನ ಭೇಟಿ ಮಾಡಿಸ್ತೀನಿ ನೋಡ್ರಿ ಅವ್ರ ಮನೆಗೆ ಬಂದೆ ಭಾಳ ಖುಷಿ ಆಗಿಬಿಟ್ಟೈತೆ ನನಗೆ ಫುಲ್ ಖುಷಿ ಆಗೈತೆ ನೋಡ್ರಿ ಯಾಕೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ದಂದ್ರೆ ನನಗೆ ಫುಲ್ ಖುಷಿ ನೋಡ್ರಿ ಅವ್ರೇನು ಅವ್ರ ಅಭಿಪ್ರಾಯ ತಿಳ್ಕೊಂಡು ಬರ್ರಿ ನಾವು ಬಂದಕ್ಕೆ ಅವ್ರಿಗೆ ಹೆಂಗಾಗೈತೆ ಅವ್ರಿಗೆ ಅವ್ರು ಹೆಂಗದಾರ ಅವರು ಫುಲ್ ಖುಷಿನಾಗ್ಯಾರ ಅವ್ರು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಓಪನ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನನಗೆ ಇವ್ರು ಯಾರು ಅನ್ನೋದೇ ಗೊತ್ತಿರಲಿಲ್ಲ ಯೂಟ್ಯೂಬ್ ಮುಖಾಂತರ ನನ್ನ ಅವರ ಪರಿಚಯ ಆಗಿದ್ದು ಅವ್ರಿಗೆ ಒಂದೇ ಮಾತಂದೆ ಸಿಸ್ಟ್ರು ನಾನು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ಮಾಡ್ತೀನಿ ನೀವು ನನ್ನ ಜೊತೆ ಸಪೋರ್ಟ್ ಕೊಡ್ರಿ ನಾ 2 ಜನಕ್ಕೆ ಕೇಳಿದೆ ಬಟ್ ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ಇಲ್ಲ ಮೊಬೈಲ್ ಬೇಕು ಅದು ಬೇಕು ಕ್ಯಾಮ್ರಾ ಬೇಕು ಅಂತ ಹೇಳಿದ್ರು ಬಟ್ ನಾನು ಯಾರೂ ಸಪೋರ್ಟ್ ಕೊಡಲಿಲ್ಲ ಅದಕ್ಕೆ ನಾನು ಯೂಟ್ಯೂಬ್ ನೋಡಿದೆ ಯೂಟ್ಯೂಬ್ ನೋಡ್ಕೊಂಡು ಅವ್ರ ನಂಬರ್ ನಾನು ಸರ್ಚ್ ಮಾಡಿದೆ ನಾನು ಒಬ್ಬರು ಮುಖಾಂತರ ಸರ್ಚ್ ಮಾಡಿ ಅವ್ರಿಗೆ ಫೋನ್ ಮಾಡಿ ನಾ ಹೇಳಿದೆ ಹಿಂಗ್ರಿ ಸಿಸ್ಟರ್ ಮಾಡಬೇಕು ಅಂತ ಓಕೆ ಸಿಸ್ಟರ್ ನಾವು ಹೆಲ್ಪ್ ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂದರು ಅವರು ನಾನೇ ನಿಮ್ಮ ಮನೆಗೆ ಬರ್ತೀನಿ ಸಿಸ್ಟರ್ ಅಂದೆ ನಾನು ಅವ್ರು ಎಲ್ಲಿದ್ದಾರೆ ಅಲ್ಲೇ ಹೋಗಿ ಅವ್ರ ಹತ್ರ ಎಲ್ಲ ಹೆಲ್ಪ್ ಕೇಳ್ಕೊಂಡು ನಾ ಮನೆಗೆ ಬಂದ ನಂತರ ನನಗೆ ತಲೆಗೆ ತಲೆ ಒಳಗೆ ಹೋಗಲಿಲ್ಲ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಹೋಗಲಿಲ್ಲ ಬಟ್ ಯೂಟ್ಯೂಬ್ ಎಲ್ಲ ಗೊತ್ತು ನೋಡ್ತೀನಿ ಮಾಡ್ತೀನಿ ಬಟ್ ಇವೆಲ್ಲ ಗೊತ್ತಿರಲಿಲ್ಲ ಮತ್ತು ನಾ ಅವ್ರಿಗೆ ಕಾಲ್ ಮಾಡಿದೆ ಇಲ್ಲರಿ ಸಿಸ್ಟರ್ ನೀವು ಒಂದ್ಸಲ ಬರಬೇಕು ನನ್ನ ಪಾರ್ಲರ್ ನೋಡ್ಕೊಂಡು ನಂತರ ನನಗೆ ಅಲ್ಲೇ ಕೂತಲ್ಲೇ ನನಗೆಲ್ಲ ಸ್ಟಾರ್ಟ್ ಆಫ್ ಆನು ಎಲ್ಲ ಮಾಡಿಕೊಡ್ರಿ ತೋರಿಸ್ರಿ ಅಂತ ಹೇಳಿದೆ ಬಟ್ ಇವತ್ತು ಅವ್ರು ನಮ್ಮ ಮನೆಗೆ ಬಂದರು ನನ್ನ ಪಾರ್ಲರ್ ಬಂದರು ನನಗೆ ಅಷ್ಟು ಖುಷಿ ಆಗಿದೆ ಅಂದ್ರೆ ನನಗೆ ಅಷ್ಟು ಖುಷಿ ಆಯಿತು ಅದಕ್ಕಿಂತ ಹೆಚ್ಚಿಗೆ ನಾ ಏನು ಇಷ್ಟ ಅಷ್ಟೇ ಖುಷಿ ಆಗೈತೆ ನಮ್ಮ ಸಬ್ಸ್ಕ್ರೈಬರ್ ನೋಡಿದ್ರೆ ನನಗೂ ಅಷ್ಟೇ ಖುಷಿ ಆಗೈತೆ ನೋಡ್ರಿ ಖುಷಿ ಅಂದ್ರೆ ಅಷ್ಟು ಖುಷಿ ಆಯ್ತು ರೀ ಬಟ್ ನಮ್ಮ ಮುದ್ದೇಬಾದ್ ತಾಲೂಕು ಹತ್ರ ಒಂದು ಹಳ್ಳಿ ನಾವು ಎಲ್ಲರೂ ಮುದ್ದೇಬಾದಾಗ ಇದ್ದೀವಿ ಅಂದಂಗೆ ನಮ್ಗೆ ಅನುಭವ ಆಯಿತು ಅದಕ್ಕೆ ಈಗ ನಾನು ಯೂಟ್ಯೂಬ್ ಚಾನಲ್ ಇವ್ರ ಮುಖಾಂತರ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಣ್ಣ ಪಾಪ ಐತೆ ನೋಡಿ ಇದು ತನಕ ಏನಲ್ರಿ ನಿಮ್ಗೆಲ್ಲ ಥರ ಅವ್ರ ಮಾಹಿತಿ ಕೊಟ್ಟೀನಿ ರೀ ಇಷ್ಟು ಬಿಸ್ನೆಸ್ ಮಾಡ್ಕೊಂಡು ಸಣ್ಣ ಪಾಪ ಐತ್ರಿ ಸಿಟಿ ಒಳಗೆ ಎಷ್ಟು ದುಡಿಮೆ ಮಾಡಿದ್ರೆ ಕಷ್ಟನೇ ಐತ್ರಿ ಸಿಟಿ ಒಳಗೆ ಹಳ್ಳಿ ಒಳಗೆ ಒಂದು ಏನಾರ ಮಗ್ಲು ಮನೆಗೆ ಹೋದ್ರೆ ಕೊಡ್ಬೋದು ರೀ ಸಿಟಿ ಒಳಗೆ ಯಾರು ಕೊಡಲ್ರಿ ಅವರು ಕಷ್ಟಕ್ಕೆ ಒಂದು ಸ್ವಲ್ಪ ಹೊಂದಿಸ್ರಿ 2 ಮಕ್ಳು ಅದಾವ ರೀ ಸಾರಿ ಪಾಲಿ ವಜ್ಜೆ ಐತ್ರಿ ಅವ್ರದ್ದು ಹೊಂದಿಸ್ರಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಆಸೆ ಐತ್ರಿ ಅವರು ಆಸೆ ಹಣ ಹೆಂಗೆ ಸಂಪಾದನೆ ಮಾಡ್ತಾರೆ ಅವ್ರ ಆಸೆ ಐತ್ರಿ ಅವರು ಚಾನಲ್ ಮುಂದಕ್ಕೆ ತೊಂಬರಿ ಆಸೆ ಪ್ರಕಾರ ನೀವು ಬೆಳೆಸ್ರಿ ಅವ್ರಿಗೆ ಸಪೋರ್ಟ್ ಮಾಡಿ ನನಗೆ ಮಾತ್ರ ಫುಲ್ ಖುಷಿ ಆಗೈತ್ರಿ ಅಷ್ಟು ಹಚ್ಕೊಂಡವ್ರಿ ಸಿಸ್ಟರ್ಕಿಂತ ಹೆಚ್ಚಿರಿ ಅವ್ರು ನಾವು ಒಂದೇ ಹೊಟ್ಟೆ ಹುಟ್ಲಿಕ್ಕೂ ಒಂದೇ ತಾಯಿ ಹೊಟ್ಟೆ ಹುಟ್ಲಿಕ್ಕೂ ಯೂಟ್ಯೂಬ್ನಿಂದ ಇವ್ರು ನಮಗೆ ಪರಿಚಯ ಆಗಿ ಇವ್ರು ನಮಗೆ ಕಾಲ್ ಮಾಡ್ಯಾರಂದ್ರೆ ಅವ್ರಿಗೆ ಹೆಲ್ಪ್ ಮಾಡಿದ್ರಾತು ನಮ್ಮ ಕೆಲಸ ನಿಂತರಿಂದಲ್ಲ ಅಂತ ಬಂದೀನಿ ರೀ ಶಿವಕುಮಾರನ್ ಬಿಟ್ಟು ಬಂದೀನಿ ಇವಾಗ ಹೋಗ್ತೀನಿ ರೀ ನಾನು ನಾಷ್ಟ ಮಾಡಿದ್ರೆ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ತೀನಿ ನೋಡ್ರಿ ಬಾಯ್ರಿ ಮತ್ತು ಮನೆಗೆ ನಂದು ಯೂಟ್ಯೂಬ್ ಚಾನಲ್ ರೀ ಶ್ರೀ ಪಾರ್ಲರ್ ಆ್ಯಂಡ್ ಆರಿ ವರ್ಕ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ ಕಮೆಂಟ್ ಮಾಡ್ರಿ ನಾನು ಕಮೆಂಟ್ ತಿಳಿಸ್ತೀನಿ ಇಲ್ಲ ಆದಷ್ಟು ಲೈವ್ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಲೈವ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡ್ರಿ 50 ಸಬ್ಸ್ಕ್ರೈಬರ್ ಆಗಿಂದ ಅವ್ರು ಖಂಡಿತ ಲೈವ್ ಬರ್ತಾರೆ ಲೈವ್ ಜಾಯ್ನ್ ಆರಿ ನಾನು ಅದರ ಜಾಯ್ನ್ ಇರ್ತೀನಿ ರೀ ನೀವು ಜಾಯ್ನ್ ಆರಿ ನಿಮಗೆ ಯಾರಿಗೆ ಸಪೋರ್ಟ್ ಬೇಕು ಎಲ್ಲರೂ ಕೇಳ್ರಿ ಏನಾಗುತ್ತಾ ಪ್ರತಿಯೊಬ್ಬರು ಏನು ಕೇಳಿದ್ರಿ ಎಡಿಟಿಂಗು IT ಸ್ಟುಡಿಯೋ ಭಾಳ ಮಂದಿ ಕೇಳಕತ್ತಿದ್ರಿ ಲೈವ್ ಒಳಗಾತು ಕಮೆಂಟ್ ಒಳಗಾತು
ಇವ್ರ ಮುಖಾಂತರ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿನಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇದು ಭಾಗ 1 ಬರ್ತಾರೆ, ಭಾಗ 2 ಬರ್ತಾರೆ. ಯಾಕಂದ್ರೆ ವಿಡಿಯೋ ವೆಲ್ತ್ ಆಗುತ್ತೆ, ನೋಡೋಕೆ ಬೇಜಾರಾಗುತ್ತೆ. ಇವತ್ತು ಭಾಗ 1 ಬಂದ್ರೆ ನಾಳೆ ಭಾಗ 2 ಬರ್ತಾರೆ. ನೋಡಿರಿ, ಸಪೋರ್ಟ್ ಮಾಡಿರಿ. ನಾ ಮತ್ತೆ ನಿಮ್ಮ ಮನೆಗೆ ಹೋಗಿ ಸಿಗ್ತೀನಿ ರೀ. ಮತ್ತು ಅವರು ವಿಡಿಯೋ ನೋಡಿ ಕಮೆಂಟ್ ಹಾಕಿ ನೋಡೋಣ್ರಿ. ನಮ್ಮ ವ್ಯೂವರ್ಸ್ಗಳು ಎಷ್ಟು ಮಂದಿ ಅವ್ರಿಗೆ ಸಪೋರ್ಟ್ ಮಾಡಿ ಕಮೆಂಟ್ ಹಾಕ್ತೀರಿ ಗೊತ್ತಾಗುತ್ತೆ ರೀ. ಅವ್ರು ಹೇಳ್ತಾರೆ ನಾನು ಇಷ್ಟು ಮಂದಿ ಕಮೆಂಟ್ ಹಾಕರಕ್ಕ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಬಾಯ್ ರೀ, ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ರೀ ನಿಮ್ಗೆ. ಓಕೆ ರೀ, ಬಾಯ್ ರೀ. ನಾನು ಮನೆಗಿಂದ ಕಸ ಹುಡುಗಿದೆ, ನಾಷ್ಟ ಮಾಡಿದೆ, ಎಲ್ಲ ಕೆಲಸ ಆಯಿತು. ನೋಡ್ರಿ ಇವಾಗ ಮುದ್ದೆ ಅಂತ ಬಂದೆ. ಶ್ರಾವಣಕುಮಾರ ಕುಂತಿದ್ದೀನಿ ರೀ, ಬರ್ರಾಗ ಬಿಟ್ಟು ಹೋಗಿದ್ದೀನಿ ರೀ ಪಾಪ. ಅವನ ದಿಲ್ಕುಶ ಇದೆ, ನಾನು ದಿಲ್ಕುಶ ಭಾಳ ತರ್ತೀನಿ ರೀ. ಮುದ್ದೆ ಬಾಳಕ್ಕೆ ಹೋದ್ನಂದ್ರೆ ತಂದಿದ್ದೀನಿ ರೀ ಸಲ. ಮನೆ ಭಾಳ ದಿನ ಆಯ್ತು ತಂದಿಲ್ಲ ಅಂತೇಳಿ. ತಿಂತಾರೆ, ಇಷ್ಟಪಟ್ಟು ತಿಂತಾರೆ, ಇಬ್ಬರು ಇಷ್ಟಪಡ್ತಾರೆ, ಅದಕ್ಕೆ ತಂದಿ ನೋಡಿರಿ. ಮತ್ತೇನು ತಂದಿಲ್ಲ ರೀ, ತಿನ್ನಕ್ಕೆ ಒಂದು ತಂದೀನಿ. 1 ಕಿಲೋ ಅಕ್ಕಿ, 1 ಕಿಲೋ ಹುಚ್ಚಕ್ಕಿ ರೀ, 1 ಕಿಲೋ ಬೆಲ್ಲ, ಒಂದಿಷ್ಟು ಉಪ್ಪು, ಇಷ್ಟು ತಂದಿತ್ತು ನೋಡಿ. 200 ರೂಪಾಯಿ ಇದ್ದು ರೀ. 200 ರೂಪಾಯಿದಾಗ ಏಟ್ ಬರ್ತಾರೆ ತೊಗೊಂಬಂದೇನು ರೀ. ಮತ್ತು ರೊಕ್ಕನೇ ಇಲ್ಲ ರೀ ಅಂತ ಖಾಲಿ ಆಗ್ಯಾವು. ಮತ್ತು ನೋಡೋಣ ರೀ, ಮತ್ತೆ ಸಿಗ್ತೀನಿ ರೀ ನಿಮ್ಮ ಸೀರೆ ಅದು ಕಳೆದು. ಹಿಂಗೆ ರೌಂಡ್ ಬರ್ತದೆ, ಹಿಂಗೆ ಬಂದು ಮತ್ತೆ ಕೈ ಹಿಂಗೆ ಬ್ಯಾಕ್ ಬರ್ತದೆ, ಹಿಂಗೆ ಬ್ಯಾಕ್ ಬರ್ತದೆ, ಈ ಥರ ಬರ್ತದೆ. ಇದು ನೀವು ಇಲ್ಲಿ ಹಾಕಿದ್ರಲ್ಲ, ಇದು ಲಾಕ್ ಮಾಡಿದ್ರಿ ಓಕೆ ರೀ. ಇದು ಲಾಕ್ ಮಾಡಿದ್ರೆ ಜಸ್ಟ್ ಇಲ್ಲಿ ಮುಂದೆ ತೊಗೊಳೋದ್ರಿ. ಮುಂದೆ ತೊಗೊಂಡು ಇದು ಹೊರಗೆ ಬಂದು ಇದು ಒಳಗೆ ಸೇರಿಸ್ಕೊಂಡು ಹಿಂಗೆ ತೊಗೋಬೇಕು. ಸ್ವಲ್ಪ ಜಸ್ಟ್ 1 ಡ್ರಾಪ್ನು ಬರಲ್ಲ ರೀ, 1 ಸಾಸಿವೆ ಕಾಳಷ್ಟು ಬರೋದಿಲ್ಲ. ಅಷ್ಟು ಮ್ಯಾಲೆ ತೊಗೊಂಡು ಒಳಗೆ ತೊಗೊಂಡ್ರಿ. ಈಗ ಕಂಟಿನ್ಯೂ ಮಾಡಿದ್ರೆ ಇದು ಇಷ್ಟೇ ಸಾಕು ರೀ. ಇದು ಕಟ್ಬಿಡ್ತೇವೆ, ಕಂಟಿನ್ಯೂ ಕಟ್ಬಿಡ್ತೀವಿ.